ನಮಸ್ಕಾರ ವನಜ ಮಲೆನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಾಫಿ ಕುಡಿಯೋಕ್ಕೆ ತಾರಾ 9 ಕಿಲೋಮೀಟ್ರು ಹೋಗಿ ಉಡುಪಿ ಹೋಟೆಲಲ್ಲಿ ಕಾಫಿ ಕುಡ್ಕೊಂಬರೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಪಿ ಎ ಆಗಿರ್ತಾನಲ್ವ ಅವನು ಸರಿ ಆಯಿತು ಮೇಡಮ್ ಹೋಗೋಣ, ಆಯಿತು ಥರ ಹೋಗೋಣ ಅಂತ ಹೊರಡ್ತಾರೆ. ಆಮೇಲೆ ಇವತ್ತು ಕಾರಲ್ಲಿ ಕೂತ್ಕೊಂಡು ಇವತ್ತಿಂದು ಟ್ರೀಟ್ ಎಲ್ಲ ನಂದೆ. ಫೋನ್ ಬರುತ್ತೆ ಅವನಿಗೊಂದು. ಏನಮ್ಮ ಫೋನು ಅಂತಾನೆ. ಸುಮ್ಮನೆ ಒಪ್ಪಿಗೆ ಆಯಿತು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಒಪ್ಪಿಗೆ ಆಯ್ತಂತೆ ಹುಡುಗಿ ಅಂತ ಹೇಳ್ತಾನೆ. ಆವಾಗ ಸರಿ ಅಂತೇಳ್ಬಿಟ್ಟು ಏನು ಇಷ್ಟು ಫೋನು ಎಲ್ಲಿಂದ ಬಂದಿತ್ತು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ ಅಮ್ಮ ಮಾಡಿದರು ಅಂತ ಅಂದ. ಆಮೇಲೆ ಅಮ್ಮ ಮಾಡಿದರು ಅಂದರೆ ಏನಕ್ಕೆ ಅಂತ ಕೇಳಲಿಲ್ಲ, ಸುಮ್ಮನಾದ್ಲು. ಆಮೇಲೆ ಇವತ್ತು ಟ್ರೀಟ್ಮೆಂಟ್ ಥರ ಫುಲ್ ನಂದೆ ಅಂತ ಅಂದ. ಏನಕ್ಕೆ ನೀನೇ ಕೊಡ್ತೀಯಾ, ನಾನು ತಾನೇ ಹೇಳಿದ್ದು ಹೋಗಿ ಕಾಫಿ ಕುಡ್ಕೊಂಡು ಬರೋಣ ಉಡುಪಿ ಹೋಟ್ಲಲ್ಲಿ ಅಂತೇಳ್ಬಿಟ್ಟು, ನೀನು ಯಾಕೆ ಕೊಡ್ತೀಯ ಅಂತ ಹೇಳ್ತಾನೆ. ಯಾಕೆ ಅಂದರೆ ನನಗೆ ಇವತ್ತು ಹುಡುಗಿ ಕಡೆಯವ್ರು ಬಂದಿದ್ದಾರೆ, ಹುಡುಗಿ ಓಕೆ ನನ್ನನ್ನು ಒಪ್ಕೊಂಡ್ರಂತೆ ಅದಕ್ಕೆ ಅಂತಂತ. ಅವಳು ಶಾಕಾಗಿ ಹೋಗ್ತಾಳೆ. ಶಾಕಾಗಿ ಹೋಗಿ ಬೇಡ ನನಗೆ ಕಾಫಿ ಗಿಫಿ ಏನು ಬೇಡ, ರಿಟರ್ನ್ ತಿರುಗಿಸು ಅಂತ ಹೇಳ್ತಾಳೆ. ರಿಟರ್ನ್ ಏನಕ್ಕೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಇವಳು ಈ ಕಡೆ ಬಂದು ಶಾಂತಿ ದುಡ್ಡು ಅಡ್ಜಸ್ಟ್ ಮಾಡಬೇಕು, ಅದಕ್ಕೋಸ್ಕರ ಮನೆ ಅಡವಿಡಬೇಕು, ಮನೆ ಪೇಪರ್ ಇವಳ ಹತ್ರನೇ ಇದೆ, ಆದರೆ ರಂಗನಾಥನ ಸೈನ್ ಬೇಕು. ವಿಶಾಲಾಕ್ಷಿ ಬಂದು ಹೇಳೆ ರಂಗನಾಥನ ಸೈನ್ ತೊಗೊಳ್ಳೇಬೇಕು ಅಂತಿದ್ದಾಳೆ. ಎಷ್ಟಾದರೂ ಸರಿ ದುಡ್ಡು ಕೊಡಿಸ್ತೀನಿ, ರಂಗನಾಥನ ಸೈನ್ ಬೇಕು ಅಂತಿದ್ದಾಳೆ. ಆಮೇಲೆ ಹೇಳ್ತಾಳೆ, ಅವಳೇ ಒಂದು ಐಡಿಯಾ ಕೊಡ್ತಾಳೆ. ಫೋರ್ಜರಿ ಮನೋಜ್ ಮಾಡಿದ್ದ ಅಲ್ವಾ ಆಸಲ್ಲಿ, ಅದೇ ಥರ ಸೈನ್ ಹಾಕ್ಸಿ ತಗೊಳ್ಳೋಣ ಅಂತ ಹೇಳ್ತಾಳೆ. ಆಮೇಲೆ ಅದು ಏನಾರು ಗೊತ್ತಾಗ್ಬಿಟ್ರೆ ಆಮೇಲೆ ಫೇಕ್ ಅಂತೇಳಿ ಕೇಳ್ತಾಳೆ. ಅದು ಹೆಂಗೆ ಗೊತ್ತಾಗುತ್ತೆ, ಆ ಸಲಿನೇ ಗೊತ್ತಾಗಿಲ್ಲ, ಇನ್ನು ಈ ಸಲ ಹೆಂಗೆ ಗೊತ್ತಾಗುತ್ತೆ ಬಿಡಿ, ಏನೋ ಗೊತ್ತಾಗಲ್ಲ ಟೀಚರ್ ಅದು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಶಾಂತಿ ಆಯಿತು ಅಂತೇಳಿ ಒಪ್ಕೊಂಡು ಹೋಗ್ತಾಳೆ. ಅಲ್ಲಿ ಮನೋಜನ ಇದಕ್ಕೆ ಹೋಗ್ತಾಳೆ ಅಂಗಡಿಗೆ. ಅಲ್ಲಿ ಹೋಗ್ಬಿಟ್ಟು ಮನೋಜನ ಅಂಗಡಿ ಇಬ್ಬರು ಗಂಡ ಹೆಂಡ್ತಿನೂ ಇವನ ಹತ್ರ ಮಾತಾಡ್ತಾ ನಿಂತಿರ್ತಾರೆ. ಅಲ್ಲ ನೀವೇನು ಕೆಲಸ ಮಾಡೋಕ್ಕೆ ಬರ್ತಿರೋ, ಮಾತಾಡ್ಕೊಂಡು ನಿಂತ್ಕೊಳ್ಳೋಕೆ ಬರ್ತಿರೋ, ಅಂಗಡಿ ಕತೆ ಏನಾಗಬೇಕು ಹಿಂಗಾಗ್ಬಿಟ್ರೆ ಅಂತೇಳಿ ಅಲ್ಲೋಗಿ ಅವಳನ್ನು ಬೈತಾಳೆ. ವಿಶಾಲಾಕ್ಷಿ ಒಪ್ಕೊಂಡು ಹೋಯ್ತಾಳೆ. ಇನ್ನು ನನಗೆ ಈ ಮನೆ ಬಂತು, ಇನ್ನು ನಾನು ಸಾಲ ಕೊಟ್ಬಿಟ್ಟು ಮನೆ ಬರ್ಸ್ಕೊಂಡ್ರೆ ನನ್ನ ಹೆಸರಿಗೆ ಮನೆ ಆಗೋಗುತ್ತೆ, ಆಮೇಲೆ ಇದೆ ಇವರಿಗೆಲ್ಲ ಹಬ್ಬ ಅಂತೇಳಿ ಹೆಂಗೋ ನನ್ನ ಕೈ ವಶ ಆಗುತ್ತೆ ಅಂತೇಳಿ ಇವಳು ಆಸೆ ಇಟ್ಕೊಂಡು ವಿಶಾಲಾಕ್ಷಿ ಸರಿ ಟೀಚರ್ ಅಂತೇಳಿ ಹೋಗ್ತಾಳೆ. ಇವಳು ಮನೋಜಿಗೆ ಇದನ್ನು ಹೇಳೋಕ್ಕೆ ಅಂತ ಹೋಗ್ತಾಳೆ. ಮನೋಜ ಆಯಿತು ತಗೊಬಿಡೋಣ, ನಾನೇ ಫೋರ್ಜರಿ ಸೈನ್ ಹಾಕ್ತೀನಿ ಮಮ್ಮಿ, ತಗೊಬಿಡೋಣ ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಎಲ್ಲರೂ ಗೊತ್ತಾದರೆ ಏನೋ ಮಾಡೋದು ಮನೋಜ ಅಂತೇಳಿ. ಅಷ್ಟೊತ್ತಿಗೆ ಇವರಿಬ್ಬರು ಅಲ್ಲಿ ನಿಂತಿರ್ತಾರೆ. ಇವ್ರನ್ನ ನೀವು ಕೆಲಸ ಮಾಡ್ತಿರೋ ಹಂಗೆ ನಿಂತಿರ್ತೀರೋ, ಹೋಗ್ರೋ ಕೆಲಸ ಮಾಡಿ ನಿಮ್ಮ ಪಾಡಿ ನೀವು ಅಂತ ಕಳಿಸ್ತಾಳೆ. ಅವರಿಬ್ಬರನ್ನು ಕಳಿಸ್ಬಿಟ್ಟು ಇವಳು ಮಗನ ಹತ್ರ ಮಾತಾಡ್ತಾಳೆ, ಮನೋಜನ ಹತ್ರ. ಮನೋಜ ಹೇಳ್ತಾನೆ, ಇಲ್ಲ ಸೈನ್ ಏನು ಮಾಡೋದು, ಅದೊಂದು ಅಯ್ಯಪ್ಪ ಸೈನು ಹಾಕಲ್ಲ ಏನಿಲ್ಲ, ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲ ಏನೋ ಮಾಡೋದು ಇವಾಗ, ಮತ್ತೆ ಸೈನ್ ಹಾಕಿಲ್ಲ ಅಂದರೆ ದುಡ್ಡು ನಿನಗೆ ನೀನು ಸಾಲ ಮಾಡಿರೋದಕ್ಕೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಫೋರ್ಜರಿನೇ ಹಾಕ್ಬಿಡ್ತೀನಿ ಬಿಡು, ಆ ಸಲ ಹಾಕ್ತಂಗೆ ಅಂತ. ಗೊತ್ತಾದರೆ ಏನೋ ಮಾಡೋದು ಅಂತ ಹೇಳ್ತಾಳೆ. ಹೆಂಗೆ ಗೊತ್ತಾಗುತ್ತೆ ಮಮ್ಮಿ, ಗೊತ್ತೇ ಆಗಲ್ಲ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಇಷ್ಟು ದೊಡ್ಡದಾಗಿ ಬಿಟ್ಬಿಡ್ತಾಳೆ ಆಶ್ಚರ್ಯವಾಗಿ. ಅಷ್ಟು ದುಡ್ಡು ತೊಗೊಳ್ಳೋದು, ಏನಾರು ಗೊತ್ತಾದರೆ ಏನು ಕತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವನಿಗೆ ಮಮ್ಮಿ ಬರ್ತಾರೆ, ಬಂದ್ಬಿಟ್ಟು ಏನೋ ಕೇಳ್ತಾರೆ, ಏನೋ ಹೇಳ್ತೀನಿ, ಬಿರುಗಾಳಿ ಥರ ಬರ್ತಾರೆ, ಮತ್ತು ಬಿರುಗಾಳಿ ಥರ ಹೊರ್ಟೋಯ್ತಾರೆ, ಏನು ಮಾಡೋದು ಅಂತೇಳಿ ಇವನು ತಲೆ ಕೆಟ್ಟೋಗಿದೆ, ನನಗೆ ತಲೆನೋವು ಬಂದಿದೆ ಅಂತೇಳ್ಬಿಟ್ಟು ಬಾಯಿಲಿ ಅಂತೇಳಿ ಅಂಗಡಿ ಒಬ್ಬರನ್ನ ಕರೆದುಬಿಟ್ಟು ಒಂದು ಲೋಟ ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಅವಳು ಕಾಫಿ ತಂದು ಕೊಡೋಕ್ಕೆ ಹೋಗ್ತಾಳೆ. ಕಾಫಿ ತಂದು ಕೊಡೋಷ್ಟರೊಳಗೆ ಶಾಂತಿ ಹೊರಟೋಗಿರ್ತಾಳೆ. ಈ ಮಮ್ಮಿ ಒಂದು ಏನಾರು ಹೇಳುತ್ತೆ, ಮತ್ತು ಏನಾರು ಹೇಳೋವಷ್ಟರೊಳಗೆ ಅತ್ಲಾಗಿ ಏನೋ ಅಂದ್ಕೊಂಡು ಹೊರಟೋಗ್ಬಿಡುತ್ತೆ ಅಂತ. ಇವಳು ಟೆನ್ಷನ್ನು, ಏನಪ್ಪ ಇವನು ಇಷ್ಟೊಂದು ಸಾಲ ಮಾಡ್ಕೊಂಡು ಕೂತಿದ್ದಾನಲ್ಲ, ಹೆಂಗೆ ಕಟ್ಟೋದು, ಮನೆ ಉಳಿಯುತ್ತಾ ಅಂತ. ವಿಶಾಲಾಕ್ಷಿ ಹತ್ರ ಹೇಳಿರ್ತಾಳೆ, ನಮ್ಮ ಅಪ್ಪ ಆ ಕಾಲದಲ್ಲಿ
ನನಗೂ ನಮ್ಮ ಯಜಮಾನ್ರನ್ನು ಸೇರಿಸಿ ಜಾಯಿಂಟು ರಿಜಿಸ್ಟ್ರ್ ಮಾಡಿಸಿಲ್ಲ ಅಂದಿದ್ರೆ ಈ ತಲೆನೋವೇ ಇರಲಿಲ್ಲ. ನಮ್ಮಿಬ್ಬರನ್ನು ಸೇರಿಸಿ ಜಾಯಿಂಟು ರಿಜಿಸ್ಟ್ರ್ ಮಾಡಿಸ್ಬಿಟ್ಟು ಸತ್ತೋಗ್ಬಿಟ್ಟ ನಮ್ಮಪ್ಪ. ಅದೇ ಈಗ ದೊಡ್ಡ ತಲೆನೋವಾಗಿರೋದು ಅಂತ. ಅವಳಿಗೆ ವಿಶಾಲಾಕ್ಷಿ ಗೊತ್ತು, ಮನೋಜಿಗೆ ಅಂದರೆ ಏನು ಬೇಕಾದ್ರೂ ಮಾಡ್ತಾಳೆ ಶಾಂತಿ ಅಂತ ಗೊತ್ತು. ಹಾಗಾಗಿ ಮನೋಜಂಗೆ ಅವಳು ಎಷ್ಟಾದರೂ ಸಹಾಯ ಮಾಡ್ತಾಳೆ. ಇವನು ಕರೆದು ಒಂದು ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಕಾಫಿ ತರಕ್ಕೆ ಅಂತ ಅವಳು ಹೋಗ್ತಾಳೆ. ಆಯಿತು ಸರ್ ತರ್ತೀನಿ ಅಂತೇಳ್ಬಿಟ್ಟು. ಆಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಹೇಗಪ್ಪ ಇದು ದುಡ್ಡು ಹೊಂದ್ಸೋದು, ಏನು ಮಾಡೋದು ಅಂತೇಳ್ಬಿಟ್ಟು. ಇವನು ಮನೋಜ ಏನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ. ಇಷ್ಟು ದೊಡ್ಡ ಅಂಗಡಿ ಇದ್ರೂ ಅವನಿಗೆ ದುಡ್ಡು ಹೊಂದ್ಸ್ಕೊಳ್ಳೋದು ಕಷ್ಟ. ಈ ಕಡೆ ತಾರ ಅಲ್ಲಿಂದ ವಾಪಸ್ ಬರ್ತಾಳೆ. ಮನೆಗೆ ಬಂದು ಅವಮ್ಮ ಮನೆ ಕೆಲಸದಲ್ಲಮ್ಮ ನೋಡ್ತಾಳೆ. ಇವಳು ಒಳು ಮುಖ ಆಗಿರುತ್ತೆ. ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ. ಬಾಗಿಲು ಹಾಕೊಂಡ ತಕ್ಷಣ ಬಾಗಿಲು ತೆಗಿತಾರಾ ಅಂತ ಅಮ್ಮ ಕರೀತಲೇ ಇರುತ್ತೆ. ಇವಳು ಒಳಗಡೆ ಹೋಗಿ ರೂಮ್ ಬಾಗಿಲು ಹಾಕೊಂಡು ರೂಮಲ್ಲಿರೋದೆಲ್ಲ ಕಿತ್ತು ತೆಗೆದು ಎಲ್ಲನೂ ಪುಡಿ ಮಾಡಿ ಹಾಕ್ಬಿಡ್ತಾಳೆ ಹೊತ್ಕೊಂಡು. ಏನಕ್ಕೆ ಈ ಹುಡುಗಿ ಹಿಂಗೆ ಮಾಡ್ತಾಯಿತ್ತಲ್ಲ, ಯಾಕೆ ಅಂತ ಗೊತ್ತಾಗಿಲ್ಲ. ಪಾಪ ಇವಳು ಬಾಗಿಲು ತೆಗಿತಾರಾ ಅಂತ ಹೊರಗಡೆಯಿಂದನೇ ಕೂಗ್ತಿದ್ದಾಳೆ. ಆದರೆ ಅವಳು ತೆಗಿತಾ ಇಲ್ಲ. ತುಂಬ ಅಳ್ತಾ ಇದ್ದಾಳೆ. ಎಲ್ಲ ಎಲ್ಲ ಏನೇನು ಶೋಗಿಟ್ಟಿರೋದು ಎಲ್ಲನೂ ತೆಗೆದು ಪುಡಿ ಮಾಡಿ ಹಾಕೋದ್ಲು. ಯಾರ ಹತ್ರನೇ ಹೇಳ್ಕೊಳ್ಳೋದು ಇಲ್ಲ ಈ ಹುಡುಗಿ. ಹಿಂಗೆ ಅವನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ರೆ ಇಷ್ಟೊತ್ತಿಗೆ ಯಾರಾದರೂ ಒಂದು ವ್ಯವಸ್ಥೆ ಮಾಡೋರು. ಬಾಯಿ ಬಿಟ್ಟು ಕೇಳಿದ್ರೂ ಹೇಳಲ್ಲ. ಈಗ ನೋಡಿದ್ರೆ ಅವನಿಗೆ ಫಿಕ್ಸ್ ಆಯಿತು ಅಂತ ಗೊತ್ತಾದ ತಕ್ಷಣ ಈ ಹುಡುಗಿ ತಲೆ ಕೆಡಿಸ್ಕೊಂಡು ಕೂತಿದೆ. ಹಂಗಾಗ್ಬಿಟ್ಟು ಎಲ್ಲ ದಿಂಬು ಹಾಸಿಗೆ ಎಲ್ಲ ತೆಗೆದು ಒದ್ರಿ ರಂಪಾಟ ಮಾಡಾಕ್ತಾಳೆ ಅತ್ಲಾಗೆ. ಅದು ಎಲ್ಲರಿಗೂ ಇನ್ನೂ ಯಾರಿಗೂ ಈ ವಿಷಯನೇ ಗೊತ್ತಾಗಿಲ್ಲ. ಹೇಳಬೇಕು ಅಂದರೆ ಸೂರ್ಯಂಗೆ ಇನ್ನೂ ತಂಗಿ ಅನ್ನೋದು ಗೊತ್ತಾಗಿಲ್ಲ, ಮನೋಜಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಹುಡುಗಿ ಯಾರು ಏನು ಎತ್ತ ಒಂದು ಗೊತ್ತಿಲ್ಲ. ಅವರು ಯಾರು ಅಂತ ಇವಳಿಗೂ ಗೊತ್ತಿಲ್ಲ, ಇವ್ರು ಯಾರು ಅಂತ ಅವಳಿಗೂ ಗೊತ್ತಿಲ್ಲ. ಹಾಗಾಗಿ ಈ ಮನೆಯಲ್ಲಿ ಈ ಹುಡುಗಿ ಹೆಂಗೆ ಬಂತು, ಎಲ್ಲಿ ಸಿಕ್ತು ಅದು ಗೊತ್ತಿಲ್ಲ. ಇನ್ನು ಮುಂದೆ ಏನಾದರೂ ಗೊತ್ತಾಗಬೇಕಷ್ಟೇ. ಇವಾಗ ತಕ್ಷಣಕ್ಕೆ ಮೀನನ ತಮ್ಮನ ಲವ್ ಮಾಡ್ತಾ ಇದ್ದೀನಿ ನಾನು ಅನ್ನೋದು ಗೊತ್ತಿದೆ. ಆದರೆ ಮೀನಾ ಯಾರು, ಸೂರ್ಯ ಯಾರು ಅದೆಲ್ಲ ಏನೂ ಗೊತ್ತಿಲ್ಲ. ಎಲ್ಲ ತಲೆ ಕೆಡಿಸ್ಕೊಂಡು ಕೂತಿದೆ ಹುಡುಗಿ. ಆದರೆ ತಾರೊಂದು ಮುಂದೆ ಈ ಲವ್ ಹೇಗೆ ಸರಿ ಹೋಗುತ್ತೋ, ಅಥವಾ ಮಂಜ ಬೇರೆ ಮದುವೆ ಆಯ್ತಾನೋ ಅಥವಾ ಇವಳನ್ನೇ ಮದುವೆ ಆಯ್ತಾನೋ ನೋಡಬೇಕು. ಇದಾಗಿತ್ತು ಇವತ್ತಿನ ಎಪಿಸೋಡು. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.